ಹಾಸನದಲ್ಲಿ ಇಬ್ಬರು ಯುವಕರು ನೀರು ಪಾಲಾದಂತಹ ಘಟನೆಯೊಂದು ನಡೆದಿದೆ. ಸಹಜವಾಗಿಯೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆರೆಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾದಂತಹ ಘಟನೆ ಇದು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನಾಪುರದಲ್ಲಿ ಘಟನೆ ನಡೆದಿದೆ. ಯಶವಂತ್ ಸಿಂಗ್ 29 ವರ್ಷ, ರೋಹಿತ್ 28 ವರ್ಷ ಸಾವನ್ನಪ್ಪಿದ್ದಾರೆ. ನಿನ್ನೆ ಕೆಲಸ ಮುಗಿಸಿ ಸಂಜೆ ಕೆರೆಗೆ ಈಜಲಿಕ್ಕೆ ಹೋಗಿದ್ರಂತೆ ಯುವಕರು. ರೋಹಿತ್ ರಕ್ಷಣೆಗೆ ಹೋಗಿದ್ರು ಯಶವಂತ್ ಸಿಂಗ್, ಅವರು ಕೂಡ ನೀರು ಪಾಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರವಣಬೆಳಗೊಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೆರೆಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾದಂತಹ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದಿದೆ. ಇಬ್ಬರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 27-28 ವರ್ಷದವರು ಕೆರೆಗೆ ಈಜಲಿಕ್ಕೆ ಹೋಗಿದ್ರು. ನಿನ್ನೆ ಕೆಲಸ ಮುಗಿಸಿ ಈಜಬೇಕು ಅಂತ ಹೇಳಿ ಕೆರೆಗೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಕೆರೆಯಲ್ಲಿಯೇ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮೃತ ಮನೆಯಲ್ಲಿ ಈಗ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಮೊದಲು ರೋಹಿತ್ ಈಜಲಿಕ್ಕೆ ಕೆರೆಗೆ ಇಳಿದಿರ್ತಾನೆ. ಅದಾದ ಮೇಲೆ ಆತ ಮುಳುಗ್ತಾ ಇರುವಂತಹ ವಿಚಾರ ಯಶವಂತ್ ಸಿಂಗಿಗೆ ಗೊತ್ತಾಗುತ್ತೆ. ರೋಹಿತನ್ನು ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಶವಂತ್ ಸಿಂಗ್ ಕೂಡ ಕೆರೆಗಿಳಿತಾನೆ. ಈ ಸಂದರ್ಭದಲ್ಲಿ ಇಬ್ಬರೂ ಕೂಡ ಜಲಸಮಾಧಿಯಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಸಹಜವಾಗಿಯೇ ಕುಟುಂಬಸ್ಥರ ಆಕ್ರಂದನ ಕೂಡ ಈಗ ಮುಗಿಲು ಮುಟ್ಟಿರುವಂಥದ್ದು. ನೀರು ಪಾಲಾದಂತಹ ಇಬ್ಬರ ಮೃತದೇಹವನ್ನು ಕೂಡ ಈಗ ಹೊರತೆಗೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಸಹಜವಾಗಿಯೇ ಇಬ್ಬರೂ ಕೂಡ ಕೆರೆಯಲ್ಲಿ ಈಜಾಗ್ಲಿಕ್ಕೆ ಹೋಗಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನದಲ್ಲಿ ನಡೆದಿರುವಂಥದ್ದು.